ಒಬ್ಬೊಬ್ರಿಗೂ ಡಿಫ್ರೆಂಟ್ ತರಂಗಗಳು ಅಫೆಕ್ಟ್ ಆಗಿರುತ್ತೆ. ಕೆಲವರಿಗೆ ಲೋ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಹೈ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಎಲ್ಲ ಫ್ರೀಕ್ವೆನ್ಸೀಸಲ್ಲೂ ತೊಂದರೆ ಇರುತ್ತೆ. ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಬೇಕು. ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು, ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಸೊ ಇವಾಗ ಯಾರಿಗೆ ಹೈಯರ್ ತರಂಗಗಳು ಚೆನ್ನಾಗಿದೆ ಅವರಿಗೆ ಅದರಲ್ಲಿ ಬೂಸ್ಟ್ ಮಾಡಿದರೆ ನಾವು ಹಿಯರಿಂಗ್ ಏಡ್ನಲ್ಲಿ ಆ್ಯಂಪ್ಲಿಫೈಯರ್ಸ್ ಇರುತ್ತೆ. ಸೊ ಅನ್ನೆಸರಿಯಾಗಿ ಅವರಿಗೆ ಆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ತರಂಗಗಳಲ್ಲಿ. ಯಾಕಂದರೆ ನ್ಯಾಚುರಲಿ ಅವರಿಗೆ ಚೆನ್ನಾಗಿದೆ, ಅದನ್ನು ಅನ್ನೆಸರಿಯಾಗಿ ನಾವು ಬೂಸ್ಟ್ ಮಾಡೋಕ್ಕೆ ಹೋದರೆ ಅದು ಅವರಿಗೆ ನೋವುತ್ತೆ ಅಥವಾ ಡಿಸ್ಕಂಫರ್ಟ್ ಇರುತ್ತೆ. ಸೊ ಅದಕ್ಕೆ ತುಂಬ ಸ್ಪೆಸಿಫಿಕ್ ಆಗಿ ಅವರಿಗೆ ಯಾವ ತರಂಗಗಳು ಯಾವ ಫ್ರೀಕ್ವೆನ್ಸಿ ಅಫೆಕ್ಟ್ ಆಗಿದೆ ಅದನ್ನು ನಾವು ರೆಕ್ಟಿಫೈ ಮಾಡೋಕ್ಕೆ ನೋಡಬೇಕು. ಸೊ ಅದೇನೇ ಹಿಯರಿಂಗ್ ಏಡ್ ಅಲ್ಲಿ ಇರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. ಈಗ ಸೊ ಇಟ್ಸ್ ಲೈಕ್ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ತರ ಸುಮ್ಮನೆ ಒಂದು ಹಿಯರಿಂಗ್ ಏಡ್ ತಗೊಂಡು ಹಾಕೊಳ್ಳೋ ಬದಲು ನನ್ನ ಆಡಿಯೋಲಜಿ ಇದು ರಿಪೋರ್ಟ್ ಪ್ರಕಾರ ಹೌದು. ಏನ್ ನನ್ನ ಪ್ರಾಬ್ಲಮ್ ಇರುತ್ತೋ ಅದಕ್ಕೆ ತಕ್ಕಂತೆ ಹಿಯರಿಂಗ್ ಏಡ್ ಕಸ್ಟಮೈಸ್ ಮಾಡಿ ಹಾಕೊಳ್ಳೋದು, ದಟ್ ಇಸ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್. ಎಸ್